ನಮಸ್ಕಾರ. HNO3 ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಪ್ರೀವಿಯಸ್ ವೀಡಿಯೋಸ್ ಒಳಗೆ. ನೈಟ್ರಿಕ್ ಆ್ಯಸಿಡ್ ಅದ್ರದ್ದು ಮ್ಯಾನುಫ್ಯಾಕ್ಚರ್ ನೋಡಿದ್ವಿ, ಓಸ್ವಾಲ್ಡ್ಸ್ ಪ್ರೊಸೆಸ್, ಆಮೇಲೆ ಅದ್ರ ಪ್ರಾಪರ್ಟೀಸ್, ಆಮೇಲೆ ಅದು ನಾನ್ ಮೆಟಲ್ ಸ್ಟೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ, ಉದ್ದುದ್ದು ರಿಯಾಕ್ಷನ್ ಇದ್ದು ಒಂದು ಸ್ಟೆಪ್ ವೈಸ್ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಮೆಟಲ್ ಸ್ಟೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ವಿ. ಸೊ ಇನ್ ದಿಸ್ ವೀಡಿಯೋ ವಿಲ್ ಬಿ ಡಿಸ್ಕಸಿಂಗ್ a test called brown ring test. This test is popularly known as brown ring test because ಆ ಟೆಸ್ಟ್ ಒಳಗೆ ಒಂದು ಬ್ರೌನ್ ರಿಂಗ್ ಅಪಿಯರ್ ಆಗುತ್ತೆ. ಏನಿದೆ ಟೆಸ್ಟ್, ಎದಕ್ಕೆ ಮಾಡ್ತೀವಿ ಅದು ಡಿಸ್ಕಸ್ ಮಾಡೋಣ. ಬಿಫೋರ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ಇಟ್, ಇದು ಈ ಟಾಪಿಕ್ ಏನೈತಲ್ಲ ರೀ, ಬ್ರೌನ್ ರಿಂಗ್ ಟೆಸ್ಟ್, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಜನರಲಿ ಇದ್ರ ಮೇಲೆ ಕ್ವಶನ್ ಬರ್ತಿರ್ತಾವೆ. ಸೊ ಒಂದು ಪಾಪ್ಯುಲರ್ ಕ್ವಶನ್ ಪೇಪರ್ ಸೆಟ್ಟರ್ಸಿಗೆ ಇದು ಒಂದು ಪಾಪ್ಯುಲರ್ ಟಾಪಿಕ್. ಓಕೆ, ಸೊ ಇದೇನು ಬ್ರೌನ್ ರಿಂಗ್ ಟೆಸ್ಟ್, ಇದೇನು ಟೆಸ್ಟು ಅಂದ್ರೆ ನೈಟ್ರೇಟ್ ಅಯಾನ್, ನೈಟ್ರೇಟ್ಸ್ NO3- ಒಂದು ಕಂಪೌಂಡ್ ಒಳಗೆ ಐತೋ ಇಲ್ಲೋ ಅಂತ ಟೆಸ್ಟ್ ಮಾಡೋ ಟೆಸ್ಟ್ ಇದು. ಅಂದ್ರೆ ಯಾವುದೋ ಒಂದು ಕಂಪೌಂಡ್ ನಿಮ್ಗೆ ಕೊಟ್ಟಾರ, ಅದು ನೈಟ್ರೇಟ್ ಕಂಪೌಂಡ್ ಹೌದೋ ಅಲ್ಲೋ ಅಂತ ಹೇಳ್ಬೇಕಂದ್ರೆ ಯು ಹ್ಯಾವ್ ಟು ಡೂ ಬ್ರೌನ್ ರಿಂಗ್ ಟೆಸ್ಟ್. ಅಂದ್ರೆ ಈಗ ಈ ರಿಯಾಕ್ಷನ್ಸ್ ಎಲ್ಲ ಆಮೇಲೆ ನೋಡೋಣ, ನಾನು ಬರೆದಿಟ್ಟೇನೆ ಎಕ್ಸ್ಪ್ಲೇನ್ ಮಾಡೋಕೆ, ಅದನ್ನ ಆಮೇಲೆ ನೋಡೋಣ. ಈಗ ನಿಮ್ಗೊಂದು ಕಂಪೌಂಡ್ ಕೊಟ್ಟಿನಿ ಅನ್ಕೋರಿ, NaNO3 ಸೋಡಿಯಂ ನೈಟ್ರೇಟ್, ಇದರೊಳಗೆ NO3 ಐತಿಲ್ಲ. ಸೊ ಇದು ಕಂಪೌಂಡ್, ದಿಸ್ ಇಸ್ ದ ಕಂಪೌಂಡ್ ವಿತ್ ಸೋಡಿಯಂ ನೈಟ್ರೇಟ್, ಇದೆ ನೈಟ್ರೇಟ್ ಕಂಪೌಂಡ್ ಇದು. ಸೊ ಈಗ ಇದು ಕಂಪೌಂಡ್ ನಾನು ನಿಮ್ಗೆ ಕೊಟ್ಟೀನಿ, ಅದು ಯಾವುದಂತ ಹೇಳಿಲ್ಲ ನಾನು ನಿಮ್ಗೆ. ಯು ಡೋಂಟ್ ನೋ ವಿಚ್ ಕಂಪೌಂಡ್ ಇಸ್ ದಿಸ್. ಈ ಕಂಪೌಂಡಿಗೆ ನಾ ಈ ಟೆಸ್ಟ್ ಮಾಡಿದರೆ ಅದು ಪಾಸಿಟಿವ್ ಬರ್ತೈತಿ, ಯಾಕಂದರೆ ಈ ಕಂಪೌಂಡ್ ಒಳಗೆ ಏನೈತಿ, ನೈಟ್ರೇಟ್ ಐತಿ. ಹಂಗೆ ನಿಮ್ಗೊಂದು ಕಂಪೌಂಡ್ ಕೊಟ್ಟು ಆ ಕಂಪೌಂಡ್ ಯಾವುದಂತ ಹೇಳಂಗಿಲ್ಲ. ನೀವು ಏನು ಮಾಡಬೇಕು, ಆ ಕಂಪೌಂಡ್ ನೈಟ್ರೇಟದ ಕಂಪೌಂಡು ಏನು ಅಲ್ಲೋ ಅಂತ ಹೇಳ್ಬೇಕು. ಹೆಂಗೆ ಹೇಳಬೇಕು ಅಂದರೆ ಈ ಟೆಸ್ಟ್ ಮಾಡ್ಬೇಕು. ಓಕೆ, ಸೊ ಹೆಂಗೆ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಅಂತ. ಸೊ ಫಸ್ಟ್ ನಾನು ಇದು ಲ್ಯಾಬ್ ಒಳಗೆ ಹೆಂಗಾಗುತ್ತೆ, ಈ ಟೆಸ್ಟ್ ಲ್ಯಾಬ್ ಒಳಗೆ ಹೆಂಗಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ. ಆಮೇಲೆ ಪೇಜ್ ನಂಬರ್ 6A ಒಳಗೆ 43 ಒಳಗೆ ಕೊಟ್ಟಾರ, ಅಲ್ಲೊಂದಿಷ್ಟು ರಿಯಾಕ್ಷನ್ಸ್ ಕೊಟ್ಟಾರ, ಬರೀ ಅಯಾನ್ ಫಾರ್ಮ್ನಾಗ ಕೊಟ್ಟಾರ ರಿಯಾಕ್ಷನ್ಸ್. ಅವು ಸ್ವಲ್ಪ ಕನ್ಫ್ಯೂಸಿಂಗ್ ಅದಾವು. ಸೊ ನಾನು ಇಲ್ಲಿ ಬೇರೆ ಒಂದಿಷ್ಟು ರಿಯಾಕ್ಷನ್ಸ್ ಬರೆದಿಟ್ಟಿನಿ, ಇವನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದೀಸ್, ನೀವು ಇದನ್ನು ಬರೆದಿಟ್ಕೋಬೋದು, ಆಮೇಲೆ ಇದನ್ನ ಓದ್ಬೋದು. ಈ ರಿಯಾಕ್ಷನ್ಸ್ ಅವ್ರು ಏನು ಕೊಟ್ಟಾರ, ಪೇಜ್ ನಂಬರ್ 43, ಟೆಸ್ಟ್ ಫಾರ್ ನೈಟ್ರೇಟ್ಸ್ ಬ್ರಾಕೆಟ್ನಾಗ ಬ್ರೌನ್ ರಿಂಗ್ ಟೆಸ್ಟ್, ಅಲ್ಲೊಂದಿಷ್ಟು ರಿಯಾಕ್ಷನ್ಸ್ ಕೊಟ್ಟಾರ. ಅವು ಹೆಂಗದಾವು, ಅಯಾನ್ ಫಾರ್ಮ್ನಾಗ ಅದಾವೆ. ಫುಲ್ ಕಂಪೌಂಡ್ ಬರ್ತಿಲ್ಲ, ಬರೀ ಅಯಾನ್ ಫಾರ್ಮ್ನಾಗ ಬರ್ದಾರ. ಇಟ್ ಮೈಟ್ ಗೆಟ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಒಂದು ಸೆಟ್ ಆಫ್ ರಿಯಾಕ್ಷನ್ಸ್ ಬರ್ತೀನಿ, ಅದಕ್ಕೆ ಆ ರಿಯಾಕ್ಷನ್ಸಿಗೆ ಆಮೇಲೆ ಬರೋಣಂತ. ಫಸ್ಟ್ ಆಫ್ ಆಲ್ ಈ ಟೆಸ್ಟ್ ಲ್ಯಾಬ್ನಾಗ ಹೆಂಗಾಗುತ್ತೆ ಅಂತ ನಾನು ಹೇಳ್ತೀನಿ ಅಂತ. ಸೊ ಕನ್ಸಿಡರ್ ಅ ಟೆಸ್ಟ್ ಟ್ಯೂಬ್. ಎರಡು ಟೆಸ್ಟ್ ಟ್ಯೂಬ್ ತೊಗೊತೀನಿ ನಾನು. ಇದ್ರ ಒಳಗೆ ನಿಮ್ಗೆ ಯಾವ ಕಂಪೌಂಡನ್ನು ಟೆಸ್ಟ್ ಮಾಡ್ಬೇಕಲ್ಲ ಅದೈತೆ ಅನ್ಕೋರಿ. ಇದ್ರೊಳಗೆ ನಿಮ್ಗೊಂದು ಕಂಪೌಂಡ್ ಕೊಟ್ಟಿವಿ, ಅದನ್ನು ನೀವು ಟೆಸ್ಟ್ ಮಾಡಬೇಕು. ಇದು ನೈಟ್ರೇಟ್ ಹೌದೋ ಅಲ್ಲೋ, ಅಥವಾ ಇದು ನೈಟ್ರೇಟದ ಕಂಪೌಂಡ್ ಹೌದೋ ಅಲ್ಲೋ ಅಂತ ನೀವು ಹೇಳಬೇಕು. ಸೊ ಅದು ಅಂತ ಅನ್ಕೋರಿ, ಇದು NaNO3 ಅಂತ ಅನ್ಕೋರಿ. ಸೊ ಇದು ನೈಟ್ರೇಟ್ ಕಂಪೌಂಡ್ ಹೌದು. ಈಗ ನಾನು ನಿಮಗೆ ಮೊದಲೇ ಹೇಳಕತ್ತೀನಿ, ಈಗ ಅದು ನಿಮಗೆ ಕೊಟ್ಟಿರಂಗಿಲ್ಲ, ಹೇಳಿರಂಗಿಲ್ಲ ಇದು NaNO3 ಅಂತ, ಸುಮ್ಮನೆ ಒಂದು ಕಂಪೌಂಡ್ ಕೊಟ್ಟಿರ್ತಾರೆ. ಈಗ ನೀವು ಅನ್ಕೋರಿ ಇದು NaNO3 ಅಂತ, ಸೋಡಿಯಂ ನೈಟ್ರೇಟ್ ಅಂತ ಅನ್ಕೋರಿ. ಒಂದು ಟೆಸ್ಟ್ ಟ್ಯೂಬ್ನಾಗ ಅದನ್ನು ತೊಗೊಂಡಿನ. ಇನ್ನೊಂದು ಟೆಸ್ಟ್ ಟ್ಯೂಬ್ನಾಗ FeSO4 ತೊಗೊಂಡು, ಫೆರಸ್ ಸಲ್ಫೇಟ್. ಏನು ಮಾಡ್ತೀನಿ ರೀ, ಒಂದು ಟೆಸ್ಟ್ ಟ್ಯೂಬ್ನಾಗ ಸೋಡಿಯಂ ನೈಟ್ರೇಟ್ ಕಾಣತ್ತಿಲ್ಲೋ ನಿಮ್ಗೆ, ಇನ್ನೊಂದು ಟೆಸ್ಟ್ ಟ್ಯೂಬ್ನಾಗ FeSO4 ಫೆರಸ್ ಸಲ್ಫೇಟ್ ತೊಗೊತೀನಿ. ಏನು ಮಾಡ್ತೀನಿ, ಇನ್ನೊಂದು ಟೆಸ್ಟ್ ಟ್ಯೂಬ್ ತೊಗೊತೀನಿ ದೊಡ್ಡದು, ತೊಗೊಂಡು ಇವು ಎರಡೂ ಇದ್ರಾಗ ಹಾಕ್ತೀವಿ. ಫಸ್ಟ್ NaNO3 ಹಾಕೋಣಂತ್ರಿ.
NaNO3 ಇದನ್ನು ತೊಗೊಂಡು ಇದ್ರಾಗ ಹಾಕ್ತೀನಿ. ಆಮೇಲೆ ಇದನ್ನು ತೊಗೊಂಡು ಇದ್ರಾಗ ಹಾಕ್ತೀನಿ. ಐ ಆಮ್ ಲುಕಿಂಗ್ ಫಾರ್ ದ ಬ್ಲೂ ಕಲರ್ ಪೆನ್, ಸ್ವಲ್ಪ ಅದು ಡಿಸ್ಟಿಂಗ್ವಿಷ್ ಮಾಡೋಕ್ಕೆ. NaNO3 ಬ್ಲ್ಯಾಕ್, FeSO4 ಬ್ಲೂ. ಸೊ FeSO4 ಹಾಕ್ತೀನಿ. ಸೊ ಏನು ಮಾಡಿದೆ, ಒಂದು ಟೆಸ್ಟ್ ಟ್ಯೂಬ್ನಾಗ NaNO3, ಇನ್ನೊಂದು ಟೆಸ್ಟ್ ಟ್ಯೂಬ್ನಾಗ FeSO4, ಇನ್ನೊಂದು ಟೆಸ್ಟ್ ಟ್ಯೂಬ್ ತೊಗೊಂಡು ಇದನ್ನು NaNO3 ಹಾಕಿ ಅದ್ರ ಮೇಲೆ FeSO4 ಹಾಕಿದೆ. ಹಾಕಿ ಏನು ಮಾಡ್ತೀನಿ, ಇಲ್ಲೊಂದು ಬ್ಯೂರೇಟ್ ತೊಗೊಂಬಂದು, ಬ್ಯೂರೇಟ್ ಗೊತ್ತಲ್ರಿ ನಿಮ್ಗೆ, ಬ್ಯೂರೇಟ್ ಪಿಪೆಟ್ ಫಸ್ಟ್ ಇಯರ್ನಾಗ ಲ್ಯಾಬ್ ಮಾಡಿರ್ತೀರಲ್ಲ. ಸೊ ಹಿಂಗೆ ಮ್ಯಾಲಿಂದ ಬಿಡ್ಬೇಕು, ಒಂದೊಂದು ಹನಿ ಬೀಳ್ತಿರ್ತಾವೆ, ಬಂದಮೇಲೆ ಅದು ಪಿಂಕ್ ಕಲರ್ ಬಂದು ಇದು ಹೀಗೆಲ್ಲ ಇರ್ತಾವಲ್ಲ ಹಂಗೆ. ಸೊ ಒಂದು ಬ್ಯೂರೇಟ್ಲೆ ಇನ್ನು ಮ್ಯಾಲಿಂದ ಡ್ರಾಪ್ಸ್ ಆಫ್ H2SO4 ಆ್ಯಡ್ ಮಾಡ್ತೀನಿ. H2SO4 ಏನು ಮಾಡಿದ್ವಿ ನಾವು ಇದ್ರೊಳಗೆ, ಫಸ್ಟ್ NaNO3 ಆ್ಯಡ್ ಮಾಡಿದ್ವಿ, FeSO4 ಆ್ಯಡ್ ಮಾಡಿದ್ವಿ, ಆಮೇಲೆ ಡ್ರಾಪ್ ಬೈ ಡ್ರಾಪ್ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಆ್ಯಡ್ ಮಾಡಿದ್ವಿ. ಹಂಗೆ ಮಾಡಿದಾಗ ಇಲ್ಲೇನಾರ ಒಂದು ಬ್ರೌನ್ ರಿಂಗ್ ಫಾರ್ಮ್ ಆತಂದ್ರೆ, ಆ ಟೆಸ್ಟ್ ಟ್ಯೂಬ್ ಒಳಗೆ ನೀವೇನು ಎರಡೂ ಮಿಕ್ಸ್ ಮಾಡಿದ್ರೆ ಅದಕ್ಕೆ H2SO4 ಡ್ರಾಪ್ ಬೈ ಡ್ರಾಪ್ ಆ್ಯಡ್ ಮಾಡಿದಾಗ ಇಲ್ಲಿ ಇಂಟರ್ಫೇಸ್ನಾಗ NaNO3 ಮತ್ತು FeSO4 NaNO3 ಎರಡು ಮಿಕ್ಸ್ ಆಗಿರ್ತಾವೆ. ಅವು ಅದರ ಸೆಂಟ್ರ್ನಾಗ ನಡು ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ ಆ ಟೆಸ್ಟ್ ಟ್ಯೂಬ್ ಒಳಗೆ ನಡುವು ಒಂದು ಬ್ರೌನ್ ಕಲರ್ ಒಂದು ರಿಂಗ್ ಟೈಪ್ ಫಾರ್ಮ್ ಆಗುತ್ತೆ. ಅದು ಯಾವ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಹಂಗೆ ಬ್ರೌನ್ ಕಲರ್ ರಿಂಗ್ ಬಂತು ಅಂದ್ರೆ ಇದ್ರೊಳಗೆ ನೈಟ್ರೇಟ್ ಐತಿ. ಅದು NaNO3, ಸೋಡಿಯಂ ನೈಟ್ರೇಟ್ ಅಥವಾ ಪೊಟ್ಯಾಷಿಯಮ್ ನೈಟ್ರೇಟ್, ಇನ್ನೊಂದು ಯಾವುದು, ಒಟ್ಟು ಈ ಕಾಂಪೌಂಡ್ ಒಳಗೆ ನೈಟ್ರೇಟ್ ಐತಿ ಅಂತ ಹೇಳ್ಬೋದು. ದಿಸ್ ಈಸ್ ವೆರಿ ಸಿಂಪಲ್. ದಿಸ್ ಈಸ್ ಹೌ ಯು ಡೂ ದ ಟೆಸ್ಟ್. ಈ ಟೆಸ್ಟ್ ಇದು ಬ್ರೌನ್ ರಿಂಗ್ ಟೆಸ್ಟ್ ಲ್ಯಾಬ್ ಒಳಗೆ ಹೆಂಗೆ ಮಾಡ್ತಾರಾ ಅಂತ ಹೇಳಿದೆ ನಾನು. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಏನಿಲ್ಲ, ಏನು ಮಾಡಿದ್ವಿ, ಒಂದು ಟೆಸ್ಟ್ ಟ್ಯೂಬ್ NaNO3 ಅಂದರೆ ದಿಸ್ ಈಸ್ ಅ ಕಂಪೌಂಡ್ ಟು ಬಿ ಟೆಸ್ಟೆಡ್. ಇದು ನೈಟ್ರೇಟ್ ಹೌದು ಅಲ್ಲೋ ಅಂತ ನಾವು ಟೆಸ್ಟ್ ಮಾಡ್ಬೇಕು. ಸೊ ನಾನು ಆಲ್ರೆಡಿ NaNO3 ಅಂತ ಹೇಳ್ಬಿಡ್ತೀನಿ, ಅದಕ್ಕೆ ರಿಂಗ್ ಬಂತು ಅಂದರೆ ಇದು NaNO3 ಅಂದರೆ NO3 ಐತಿ ಅಂತ. NO3 ಅಯಾನ್, ನೈಟ್ರೇಟ್ ಅಯಾನ್ ಐತಿ. ಇದು ನೈಟ್ರೇಟ್ ಅಯಾನ್ ಇದ್ದಿದ್ದು ಕಂಪೌಂಡು. ಇದು ಏನು ಬಂದ್ರೆ ಇಲ್ಲಿ ಬ್ರೌನ್ ರಿಂಗ್ ಬಂದ್ರೆ ಓಕೆ. ಫಸ್ಟ್ ಇನ್ನೊಂದು ರಿಪೀಟ್ ಮಾಡ್ತೀನಿ. NaNO3 FeSO4 ಎರಡೂ ಆ್ಯಡ್ ಮಾಡಿ ಡ್ರಾಪ್ ಬೈ ಡ್ರಾಪ್ H2SO4 ಹಾಕಿದ್ರೆ ಈ ಟೆಸ್ಟ್ ಟ್ಯೂಬ್ ಒಳಗೆ ಒಂದು ಬ್ರೌನ್ ರಿಂಗ್ ಬಂತು ಅಂದ್ರೆ ನಾವು ಒಂದನೇ ಕಂಪೌಂಡ್ ಏನು ಹಾಕಿದ್ವಲ್ಲ, ಇಲ್ಲ ಒಂದನೇ ಕಂಪೌಂಡ್ ಏನು ಹಾಕಿದ್ವಿ ಅದ್ರಾಗ ನೈಟ್ರೇಟ್ ಐತಿ, NO3- ಅಯಾನ್ ಐತಿ, NO3- ಅಯಾನ್ ಇದು ಐತಿ ಅಂತ ಅರ್ಥ. ಸೊ ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ನಾವು ಯಾವ ತೊಗೊಂಡ್ವಿ, ಸೋಡಿಯಂ ನೈಟ್ರೇಟ್ ತೊಗೊಂಡ್ವಿ, NaNO3. ದಿಸ್ ಇಸ್ ಹೌ ಯು ಡೂ ದ ಟೆಸ್ಟ್. ಸೊ ಈ ಟೆಸ್ಟಿಗೆ ರಿಲೇಟೆಡ್ ಒಂದಿಷ್ಟು ರಿಯಾಕ್ಷನ್ಸ್ನ ಇಲ್ಲಿ ಬರ್ತೀನಿ. ನಾಗಲೇ ಹೇಳಿದೆ ನೀವು ಬುಕ್ನಾಗೂ ಅದಾವೆ, ಅವು ಸ್ವಲ್ಪ ಕನ್ಫ್ಯೂಸಿಂಗ್ ಅದಾವೆ. ಸೊ ಅದನ್ನ ಸ್ವಲ್ಪ ಬೇರೆ ಟೈಪ್ ಬರ್ತೀನಿ. ಬೋತ್ ಆರ್ ಸೇಮ್ ಅಂದ್ರೆ ನಾನು ಬೇರೆ ರಿಯಾಕ್ಷನ್ಸ್ ಬರ್ತಿಲ್ಲ, ಇಲ್ಲೇ ಅದರದ್ದು ರಿಯಾಕ್ಷನ್ಸ್ ಬರ್ತೀನಿ. ಅದು ಡಿಫಿಕಲ್ಟ್ ಆಗ್ತಿತ್ತು. ಸೊ ನಾನು ಸ್ವಲ್ಪ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗೋಂಗೆ ಬರ್ತೀನಿ ಅಷ್ಟೆ. ಓಕೆ, NaNO3 ಫಸ್ಟ್ ಟೆಸ್ಟ್ ಟ್ಯೂಬ್ನಾಗ ತೊಗೊಂಡಿದ್ವಿ. ಇದಕ್ಕೆ H2SO4 ಆಮೇಲೆ ಡ್ರಾಪ್ ಬೈ ಡ್ರಾಪ್ ಆ್ಯಡ್ ಮಾಡಿದ್ವಲ್ಲ, ಇವೆರಡು ರಿಯಾಕ್ಟ್ ಆಗ್ತಾವೆ. ಆಗ ಏನಾಗುತ್ತೆ ಅಂದ್ರೆ HNO3 ಆಗುತ್ತೆ, ನೈಟ್ರಿಕ್ ಆ್ಯಸಿಡ್ ಆಗುತ್ತೆ. ಇವೆರಡು ಸೇರಿ ನೈಟ್ರಿಕ್ ಆ್ಯಸಿಡ್ ಆಗುತ್ತೆ, ಉಳಿದಿದ್ದು ಸೇರಿ NaHSO4 ಆಗುತ್ತೆ, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಆಗುತ್ತೆ. ಇದು ಸೇರಿ NaHSO4 ಆಗುತ್ತೆ. ಇದು ಫಸ್ಟ್ ರಿಯಾಕ್ಷನ್. ಮತ್ತೇನಾಗುತ್ತೆ ಅಂದ್ರೆ ಇಲ್ಲಿ ನಾವು FeSO4 ಆ್ಯಡ್ ಮಾಡಿದ್ವಲ್ಲ, ಆ FeSO4 ಫೆರಸ್ ಸಲ್ಫೇಟ್ ಇಲ್ಲಿ ಬಂದಿರೋ HNO3, ಫೆರಸ್ ಸಲ್ಫೇಟ್ ಇಲ್ಲಿ ಬಂದಿರೋ HNO3 ಮತ್ತು ಇಲ್ಲಿ ಉಳಿದಿರೋ H2SO4, ಸ್ವಲ್ಪ H2SO4 ಉಳ್ಕೊಂಡಿರ್ತೈತಿ. ಸೊ ಇವು ಮೂರು ರಿಯಾಕ್ಟ್ ಆಗ್ತಾವೆ. ಯಾವ ರಿಯಾಕ್ಟ್ ಆಗ್ತಾವೆ, ಇಲ್ಲಿ ನೀವು ಇಲ್ಲಿ ಹಾಕಿದ FeSO4, ಅಲ್ಲಿ ಬಂದಿದ್ದು HNO3 ಮತ್ತು ಇಲ್ಲಿ ಉಳಿದಿದ್ದು H2SO4 ರಿಯಾಕ್ಟ್ ಆಗಿ ಇದು FeSO4 ಇದು Fe2SO4 ಥ್ರೈಸ್ ಆಗುತ್ತೆ. ಫೆರಸ್ ಸಲ್ಫೇಟ್ ಇದ್ದು ಫೆರಿಕ್ ಸಲ್ಫೇಟ್ ಆಗುತ್ತೆ. ಫೆರಸ್ ಸಲ್ಫೇಟ್ ಇದ್ದು ಫೆರಿಕ್ ಸಲ್ಫೇಟ್ ಆಗುತ್ತೆ. ಅಂದರೆ ಏನು, Fe+2 ಇತ್ತು ಆಕ್ಸಿಡೇಷನ್ ಸ್ಟೇಟ್, Fe ಇದ್ರದ್ದು +2 ಇತ್ತು, ಇಲ್ಲಿ +3 ಆಗುತ್ತೆ ಅಷ್ಟೆ. ಈಗ ಹಿಂಗೆ FeSO4 ಅಂದ್ರೆ ಏನು, ಇದು +2 ಇದು -2. ಸೊ ಎರಡು ಕ್ಯಾನ್ಸಲ್ ಆದವು, ಇದು FeSO4 ಆಯ್ತು.
ಅಲ್ಲಿ Fe2SO4 ಥ್ರೈಸ್ ಅಂದರೆ ಏನು, Fe +3 SO4 -2 ಇನ್ನು ಕ್ರಾಸ್ ಮಾಡಿದರೆ ಏನಾಯ್ತು ಅವಾಗ Fe2SO4 ಥ್ರೈಸ್, Fe2SO4 ಥ್ರೈಸ್ ಆಯ್ತು. ಫೆರಸ್ ಸಲ್ಫೇಟ್ ಇದ್ದಿದ್ದು ಫೆರಿಕ್ ಸಲ್ಫೇಟ್ ಆಯ್ತು. ಮತ್ತು ಇದೇನಾಯ್ತು, ಇದು ಆಕ್ಸಿಡೈಸ್ ಆಯ್ತು. ಆಕ್ಸಿಡೈಸ್ ಯಾಕಂತಂದ್ರೆ ಅಯರ್ದ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ +2 ಇಲ್ಲಿ +3, ಸೊ ಇದು ಆಕ್ಸಿಡೈಸ್ ಆತಂದ್ರೆ ಇದೇನಾಯ್ತು ರಿಡಕ್ಷನ್ ಆಯ್ತು. HNO3 ರಿಡಕ್ಷನ್ ಆಗಿ ರೆಡ್ಯೂಸ್ ಆಗಿ NO ಆಯ್ತು. HNO3 ರೆಡ್ಯೂಸ್ ಆಗಿ NO ಆಯ್ತು, ಸಮ್ ವಾಟರು ಬರ್ತೈತೆ, NO ಆ್ಯಂಡ್ ಸಮ್ ವಾಟರ್. ಈಗೇನಾಗುತ್ತೆ ನೆಕ್ಸ್ಟ್, ಇಲ್ಲಿ ಬಂದಿರೋ NO ಮತ್ತು ಇಲ್ಲಿ ಸ್ವಲ್ಪ ಉಳ್ಕೊಂಡಿರ್ತೈತಿ FeSO4. ಇದು ಅಲ್ಲ, ಇದು ಸ್ವಲ್ಪ ಉಳ್ಕೊಂಡಿದ್ದು FeSO4 ಮತ್ತು NO ಎರಡೂ ರಿಯಾಕ್ಟ್ ಆಗಿ FeSO4.NO ಆಗ್ತಾವೆ. ಇಲ್ಲಿ ಉಳ್ಕೊಂಡಿರೋ FeSO4 ಅಕ್ವಿಯಸ್ FeSO4 ಇದೆ. ಅಕ್ವಿಯಸ್ FeSO4 ಅಂದರೆ ಅದ್ರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಐತೆ ಅಂತ. ಈ ಉಳ್ಕೊಂಡಿರೋ FeSO4 ಅಕ್ವಿಯಸ್ FeSO4, ಇಲ್ಲಿ ಬಂದಿರೋ NO ರಿಯಾಕ್ಟ್ ಆಗಿ FeSO4.NO ಆಗ್ತಾವೆ. ಇದರಿಂದನ ಆ ಬ್ರೌನ್ ರಿಂಗ್ ಬರ್ತೈತಿ. ಇಲ್ಲೇನು ಬ್ರೌನ್ ರಿಂಗ್ ಬಂತಲ್ಲ, ದ್ಯಾಟ್ ಈಸ್ ಡ್ಯೂ ಟು FeSO4.NO. ಇದಕ್ಕೆ ನಾವು ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್ FeSO4.NO. ಆದರೆ ಇದನ್ನು ಜನರಲಿ ಹಿಂಗೆ ಬರೋಂಗಿಲ್ಲ, ರಿಯಾಕ್ಷನನ್ನು ಹಿಂಗೆ ಬರೀತಾರೆ. ಸ್ವಲ್ಪ ಲಕ್ಷ ಕೊಟ್ಟಿಲ್ಲ ನೋಡಿರಿ, ಇಲ್ಲೇನಿದೆ FeSO4 ಅಕ್ವಿಯಸ್ ಅಂದಿದೆ. FeSO4 ಅಕ್ವಿಯಸ್ ಅಂದ್ರೆ ಏನು, ಫೆರಸ್ ಸಲ್ಫೇಟ್ ಒಳಗೆ ಸ್ವಲ್ಪ ವಾಟರ್ ಕಂಟೆಂಟ್ ಐತಿ, ಅದನ್ನು ನಾವು ಹಿಂಗೆ ಬರಿತೀವಿ. ಕಾಂಪ್ಲೆಕ್ಸ್ ಕಾಂಪೌಂಡ್ ಇದು, ಇವು ಲಿಗ್ಯಾಂಡ್ಸ್. ಅಕ್ವಿಯಸ್ ಅಲ್ರಿ, ಅಕ್ವಿಯಸ್ ಅಂದ್ರೆ ನೀರು ಇರ್ತೈತೆ, ಅದನ್ನು ನಾವು ಇಲ್ಲಿ ಹಿಂಗೆ ತೋರಿಸಿದ್ವಿ, FeH2O6SO4. ಇದು NO ಜೋಡಿ ರಿಯಾಕ್ಟ್ ಆಗುತ್ತೆ. ಇಲ್ಲಿ NO ಜೋಡಿ ರಿಯಾಕ್ಟ್ ಆಗೋದು ತೋರಿಸಿವಿ. ಇದನ್ನು ಸ್ವಲ್ಪ ಬೇರೆ ಟೈಪ್ ತೋರಿಸಿವಿ. ಇಲ್ಲ ಅಕ್ವಿಯಸ್ ಅನ್ನೋ ಬದಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ನಾಗ ಬರೋದು ವಾಟರ್ ಮಾಲಿಕ್ಯೂಲ್ಸನ್ನು ಆ್ಯಸ್ ಲಿಗ್ಯಾಂಡ್ಸ್ ತೋರಿಸಿವಿ. ಸೊ ಇದು ಏನಾಗುತ್ತೆ, NO ಜೋಡಿ ರಿಯಾಕ್ಟ್ ಆಗುತ್ತೆ. NO ಜೋಡಿ ರಿಯಾಕ್ಟ್ ಆದಮೇಲೆ ಈ ಒಂದು NO ಇಲ್ಲಿ ಬಂದು ಒಂದು H2O ಹೋಗ್ಬಿಡ್ತದೆ. ಇಲ್ಲಿ 6 ಲಿಗ್ಯಾಂಡ್ಸ್ ಒಳಗೆ ಆಕ್ಟಾಹೆಡ್ರಲ್ ಕಾಂಪೌಂಡ್ ಅಲ್ಲ, ಇದು ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಒಳಗೆ ಕಲ್ತಿರ್ತೀರಿ. 6 ಒಳಗೆ ಒಂದು ಹೋಗಿ ಅದು H2O5 ಆಗುತ್ತೆ. H2O5 ಆಗುತ್ತೆ, ಒಂದು NO ಬರುತ್ತೆ ಇಲ್ಲಿ ಒಳಗೆ, ಒಂದು NO ಒಳಗೆ ಬರ್ತಾ ಈ SO4 ಆ್ಯಸ್ ಇಟ್ ಈಸ್ ಇರ್ತೈತಿ. ನೋಡಿರಿ, ಈ ಕಾಂಪ್ಲೆಕ್ಸ್ ಕಾಂಪೌಂಡಿಗೆ ಡಿಫ್ರೆನ್ಸ್ ಏನು, ಇಲ್ಲಿ H2O6 ಇತ್ತು, ಅದು H2O5 ಆಗುತ್ತೆ, ಒಂದು NO ಒಳಗೆ ಬರ್ತೈತೆ ಬಂದು ಇದು ನಮ್ಮದು ಕಾಂಪ್ಲೆಕ್ಸ್ ಅಯೋನ್ ಆಗುತ್ತೆ, ಅದು ಕೌಂಟರ್ ಅಯೋನ್ ಆಗುತ್ತೆ. ಸೊ FeH2O5NO SO4, FeHO5NO SO4 ಇದು ನಮ್ಮದು ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್. ಇದು ಹೌದು, ಬಟ್ ಜನರಲಿ ನಾವು ಹಿಂಗೆ ಬರಿತೀವಿ. ಇದು ನಮ್ಮದು ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್. ಸೊ ದಿಸ್ ಈಸ್ ಬ್ರೌನ್ ರಿಂಗ್ ಟೆಸ್ಟ್. ಬ್ರೌನ್ ರಿಂಗ್ ಟೆಸ್ಟ್ ಮಾಡೋದು ಅದಕ್ಕೆ, ಒಂದು ಕಾಂಪೌಂಡ್ ಒಳಗೆ NO3 ಮೈನಸ್ ನೈಟ್ರೇಟ್ ಅಯಾನ್ ಐತೋ ಇಲ್ಲೋ ಹೇಳಕ್ಕೆ, ಆ ಕಾಂಪೌಂಡ್ ನೈಟ್ರೇಟ್ ಕಾಂಪೌಂಡ್ ಹೌದೋ ಅಲ್ಲೋ ಅಂತ ಹೇಳಕ್ಕೆ. ಸೊ ಲ್ಯಾಬ್ ಒಳಗೆ ಹೆಂಗೆ ಮಾಡೀವಿ ಅಂತ ಹೇಳಿದೆ, ಅದ್ರದ್ದು ರಿಯಾಕ್ಷನ್ಸ್ ಇಲ್ಲಿ ಬರ್ತೀನಿ. ಇದು ನಮ್ಮದು ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್. ಸೊ ನಿಮ್ಮ ಕ್ವಶನ್ ಹಿಂಗೆ ಕೇಳ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಹಿಂಗೆ ಕೇಳ್ಬೋದು, ಅ ಕಾಂಪೌಂಡ್ ಎಕ್ಸ್ reacted with FeSO4 and H2SO4 and a brown ring complex was formed, ಅಥವಾ a brown ring was formed in the test tube, ಅಥವಾ this compound was formed ಅಂತ ಕೊಡ್ಬೋದು ಅವರು. ಸೊ ವಾಟ್ ಈಸ್ ದಟ್ ಕಾಂಪೌಂಡ್ ಎಕ್ಸ್ ಅಂತ ಕೇಳ್ಬೋದು. ಅವಾಗ ABCD ಒಳಗೆ ಯಾವುದ್ರ ಒಂದು ಆಪ್ಷನ್ ಒಳಗೆ ನೈಟ್ರೇಟ್ ಅಯೋನ್ ಇದ್ದಿರ್ತೈತೆ. ಆಪ್ಷನ್ ಎ Na3, ಆಪ್ಷನ್ ಬಿ KCl, ಆಪ್ಷನ್ ಸಿ NaCl, ಆಪ್ಷನ್ ಡಿ K2SO4. ಹಿಂಗೆ ಆ 4 ಯಾವ್ದು NO3 ಇರ್ತೈತಿ ಅದನ್ನು ನೀವು ಡಿಸೈಡ್ ಮಾಡಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಈಸ್ ಹೌ ಯು ಡೂ ಇಟ್ ಇನ್ ದ ಲ್ಯಾಬ್. ದೀಸ್ ಆರ್ ದ ರಿಯಾಕ್ಷನ್ಸ್. ಸೊ ಇದು ಆಗಲೇ ನಾನು ಹೇಳ್ದಂಗೆ ಇದು ಇಂಪಾರ್ಟೆಂಟ್ ಟಾಪಿಕ್ in the context of both board exams and especially competitive exams. Okay, ನಾವು ಹೋದ ವಿಡಿಯೋ ಒಳಗೆ ರಿಯಾಕ್ಷನ್ ಆಫ್ HNO3 ವಿತ್ ಮೆಟಲ್ಸ್ ನೋಡಿದ್ವಿ. ಕೆಳಗೆ ಅವರು ಒಂದು ಬಾಕ್ಸ್ ಟೈಪ್ ಕೊಟ್ಟಾರ, ನೋಬಲ್ ಮೆಟಲ್ಸ್ ಲೈಕ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಇದ್ರದ್ದು ರಿಯಾಕ್ಷನ್ಸ್ ನೋಡಿದ್ವಿ ನಾವು. ಕಾಪರ್ ಜಿಂಕ್ ಅಷ್ಟೇ ನೋಡಿದ್ವಿ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್, ಹವೆವರ್ ದ ಡಿಸಾಲ್ವ್ ಇನ್ ಅಕ್ವಾ ರೇಜಿಯಾ. ಇದನ್ನು SSLC ಒಳಗೆ ಕಲ್ತಿದ್ವಿ ನಾವು. ಮೆಟಲ್ಸ್ ಫಸ್ಟ್ ಕೋಲ್ಡ್ ವಾಟರ್ ಜೋಡಿ ರಿಯಾಕ್ಟ್ ಮಾಡ್ತಾರೆ, ಒಂದಿಷ್ಟು ಮೆಟಲ್ಸ್ ರಿಯಾಕ್ಟ್ ಆಗ್ತಾವೆ. ಆಮೇಲೆ ಕೋಲ್ಡ್ ವಾಟರ್ ತೆಗೆದು ಹಾಟ್ ವಾಟರ್ ತೊಗೊಂಬರ್ತಾರೆ, ಅವಾಗ ಒಂದಿಷ್ಟು ಮೆಟಲ್ಸ್ ರಿಯಾಕ್ಟ್ ಆಗ್ತಾವೆ. ಒಂದಿಷ್ಟು ಹಾಟ್ ವಾಟರ್ ಜೋಡಿನೂ ರಿಯಾಕ್ಟ್ ಆಗಲ್ಲ, ಸ್ಟೀಮ್ ತೊಗೊಂಬರ್ತಾರೆ, ಸ್ಟೀಮ್ ಜೋಡಿ ರಿಯಾಕ್ಟ್ ಆಗ್ತಾವೆ. ಒಂದಿಷ್ಟು ಎದ್ರ ಜೋಡಿನೂ ರಿಯಾಕ್ಟ್ ಆಗಲ್ಲ.
ಆ್ಯಸಿಡ್ ತೊಗೊಂಬರ್ತಾರೆ, ಡೈಲ್ಯೂಟ್ ಆ್ಯಸಿಡ್ ತೊಗೊಂಬರ್ತಾರೆ, ಆಮೇಲೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ತೊಗೊಂಬರ್ತಾರೆ. ಇದರ ದುಡ್ಡು ರಿಯಾಕ್ಟ್ ಆಗಲ್ಲ. ಒಂದಿಷ್ಟು ನೋಬಲ್ ಮೆಟಲ್ಸ್ ಇರ್ತಾವೆ. ನೋಬಲ್ ಅಂದರೆ ದೇ ಡು ನಾಟ್ ರಿಯಾಕ್ಟ್ ಈಸಿಲಿ. ಅಂಥ ಮೆಟಲ್ಸನ್ನು ಅಕ್ವಾ ರೇಜಿಯಾ ಜೊತೆ ರಿಯಾಕ್ಟ್ ಮಾಡಿದೆ. ಅಕ್ವಾ ರೇಜಿಯಾ ಅಂದರೆ 2 ಸ್ಟ್ರಾಂಗ್ ಆ್ಯಸಿಡ್ಸ್ದು ಮಿಕ್ಸ್ಚರ್. ಅದು 2 ಸ್ಟ್ರಾಂಗ್ ಆ್ಯಸಿಡ್ಸ್ದು ಮಿಕ್ಸ್ಚರ್ ನೋಡಿರಿ. 1 part ಕಾನ್ಸಂಟ್ರೇಟೆಡ್ HNO3 ಇನ್ 3 parts ಕಾನ್ಸಂಟ್ರೇಟೆಡ್ HCl. ಅಂದರೆ 25% ಕಾನ್ಸಂಟ್ರೇಟೆಡ್ HNO3 ಇದ್ರೆ ಇನ್ 75% ಕಾನ್ಸಂಟ್ರೇಟೆಡ್ HCl. ಇವ್ನ 2 ಮಿಕ್ಸ್ ಮಾಡಿ ಅಕ್ವಾ ರೇಜಿಯಾ ಮಾಡ್ತಾರೆ. ಅವಾಗ ಅವು ರಿಯಾಕ್ಟ್ ಆಗ್ತಾವೆ. ಗೋಲ್ಡ್ ವಿಲ್ ಫಾರ್ಮ್ ಆರಿಕ್ ಕ್ಲೋರೈಡ್, ಪ್ಲಾಟಿನಮ್ ವಿಲ್ ಫಾರ್ಮ್ ಪ್ಲಾಟನೋಯಿಕ್ ಕ್ಲೋರೈಡ್. ಅಲ್ಲಿ ಕೊಟ್ಟಾರೆ, ಹಂಗೆ ನೋಡ್ಕೋರಿ. ನೈಟ್ರಿಕ್ ಆ್ಯಸಿಡ್ ಇಟ್ is used in the manufacture of ammonium nitrate, which is used in the manufacture of nitrogenous fertilizers. Ammonium nitrate NH4NO3 ಈ ಕಂಪೌಂಡನ್ನು ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೈಟ್ರಿಕ್ ಆ್ಯಸಿಡನ್ನು ಅದನ್ನು ನಾವು ನೈಟ್ರೋಜನಸ್ ಫರ್ಟಿಲೈಸರ್ಸ್ ಕ್ರಾಪ್ಸಿಗೆ ಫರ್ಟಿಲೈಸರ್ಸ್ ಆಗಿ ಹಾಕ್ಬೋದು. ಆ್ಯಕ್ಚುಲಿ ಇದು ಯೂಸ್ ಅಂತ ಕೊಟ್ಟಾರ. ಹೌದು, ಫರ್ಟಿಲೈಸರ್ಸ್ ಕ್ರಾಪ್ ಗ್ರೋತಿಗೆ ಹೆಲ್ಪ್ ಮಾಡ್ತಾವೆ. ಬಟ್ ಅದರಿಂದ ಕ್ರಾಪಿಗೆ ಭಾಳ ಸೈಡ್ ಎಫೆಕ್ಟ್ಸು ಇರ್ತಾವೆ. ಈಗ ನಾವು ಗುಳಿಗೆ ತೊಗೊಂಡಂಗೆ, ಈಗ ನಮಗೇನೋ ತ್ರಾಸ ಆದ ಕೂಡಲೇ ಗುಳಿಗೆ ತೊಗೋತೀವಿ, ಅಲೋಪತಿ ಮೆಡಿಸನ್. ಅದು ನಮಗೆ ಆರಾಮು ಮಾಡ್ತೈತಿ, ಬಟ್ ಅದರಿಂದ ಸೈಡ್ ಎಫೆಕ್ಟ್ಸು ಇರ್ತಾವೆ. ಹಂಗೆ ಸೊ ಇದ್ರ ಬಗ್ಗೆ ಹೇಳ್ಕೊಂತ ಹೋದ್ರೆ ಭಾಳ ತಾಗುತ್ತೆ. ಇಟ್ಸ್ ಬ್ಯಾಡ್. ಈಗ ಅಂದರೆ ಫರ್ಟಿಲೈಸರ್ಸ್ ಆರ್ ನಾಟ್ ಗುಡ್. ದೇ ಆರ್ ಗುಡ್, ಬಟ್ ಇಟ್ ಹ್ಯಾಸ್ 2 sides. ಇಟ್ ಹ್ಯಾಸ್ ಅ ಹೆಡ್, ಇಟ್ ಆಲ್ಸೋ ಹ್ಯಾಸ್ ಅ ಟೇಲ್. ಓಕೆ, ಅದಿರಲಿ. In the manufacture of explosives manufacture ಯೂಸ್ ಮಾಡ್ಬೋದು. ಇನ್ ಪೈರೋಟೆಕ್ನಿಕ್ಸ್ ಆಸ್ ಗನ್, ಕಾಟನ್, ನೈಟ್ರೋಗ್ಲಿಸರಿನ್, TNT ಈ ಒಂದಿಷ್ಟು ಕಂಪೌಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಯೂಸ್ ಮಾಡ್ಬೋದು. ಯೂಸಸ್ ಹಂಗೆ ಒಮ್ಮೆ ನಿಮಗೆ ನೋಡ್ಕೊಂಡಿರ್ಬೇಕಷ್ಟೇ. ಯೂಸಸ್ ಯಾರು ನಿಮ್ಗೆ ಕೇಳಂಗಿಲ್ಲ ಎಕ್ಸಾಮ್ಸ್ ಒಳಗೆ. ಬಟ್ ಸ್ಟಿಲ್ ಒಮ್ಮೆ ಯು ಶುಡ್ ಬಿ ಏಬಲ್ ಟು ರೀಕಾಲ್ 1 or 2 ಯೂಸಸ್ ಪ್ರತಿಯೊಂದು ಕಂಪೌಂಡದ್ದು. ಒಮ್ಮೆ ಹಂಗೆ ಯು ಶುಡ್ ಗೋ ಥ್ರೂ. ಫಾರ್ ಪಿಕ್ಲಿಂಗ್ ಅಂದ್ರೆ ಏನು ರೀ? ಕ್ಲೀನಿಂಗ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ನ ತೊಳ್ಯಾಕೆ, ವಾಶ್ ಮಾಡೋಕ್ಕೆ, ಆ್ಯಂಡ್ ಎಚಿಂಗ್ ಆಫ್ ಮೆಟಲ್ಸ್ಗೆ ಯೂಸ್ ಮಾಡ್ಕೋಬೋದು. ಆ್ಯಸ್ ಎನ್ ಆಕ್ಸಿಡೈಸರ್ ಇನ್ ರಾಕೆಟ್ ಫ್ಯೂಲ್ಸ್, ಆ್ಯಸ್ ಎ ಲ್ಯಾಬ್ರೋಟರಿ ರಿಯೇಜೆಂಟ್. ಒಮ್ಮೆ ಹಂಗೆ ಯೂಸಸ್ ನೀವು ನೋಡ್ಕೊರಿ. ಓಕೆ, ಸೊ ಇದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಬ್ರೌನ್ ರಿಂಗ್ ಟೆಸ್ಟ್ ಇದ್ದಷ್ಟು ಹೈಲೈಟ್ ಮಾಡಿದ್ದು ಇದ್ರೊಳಗೆ ಅದರದ್ದು ಇಂಪಾರ್ಟೆನ್ಸ್ ಡಿಸ್ಕಸ್ ಮಾಡಿ, ಅದರದ್ದು ಲ್ಯಾಬ್ರೇಟ್ರಿ ಒಳಗೆ ಹೆಂಗೆ, ಆಮೇಲೆ ಅದರ ರಿಯಾಕ್ಷನ್ಸ್ ಏನು, ಇದನ್ನು ಡಿಸ್ಕಸ್ ಮಾಡೀನಿ. ಸೊ ಇಲ್ಲಿಗೆ ನೈಟ್ರೋಜನದ್ದು ಮುಗೀತು. ಫಾಸ್ಫರಸ್ದು ಒಂದಿಷ್ಟು ಕಂಪೌಂಡ್ಸ್ ಅದಾವು. ಅದರೊಳಗೆ ಒಂದಿಷ್ಟು ನಿಮ್ಮ ಸಿಲೆಬಸ್ನಾಗ ತೆಗ್ದಾರ, ಒಂದಿಷ್ಟು ಇಟ್ಟಾರ. ಅವು ಯಾವ ಇಟ್ಟಾರ ಏನನ್ನು ನೋಡಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಕಂಟಿನ್ಯೂ ಮಾಡ್ತೀನಿ ಅಂತ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.